ಟಿವಿ ಹಾಕಿ. ಏಯ್, ಇಲ್ಲಿ ಪಟ್ಟಾಭಿಷೇಕ ನಡೀತೈತೆ, ಟಿವಿ ನೋಡ್ಬೇಕಾ? ನೀವು ಬೇಕು ಕೊಡಿ ಪುರೋಹಿತ್ರೆ. ಹ್ಞೂ, ಒಂದ್ಸಲ ಟಿವಿ ಹಾಕಿ, ನಿಮಗೆ ಗೊತ್ತಾಗುತ್ತೆ. ಓ ಕೇಳಿಸ್ಕೊಂಡ್ರ? ನಮಗೆ ಪಟ್ಟಾಭಿಷೇಕ ಆಗುತ್ತಿರುವ ಕಾರ್ಯಕ್ರಮ ಟಿವಿಯಲ್ಲಿ ಬರುತ್ತಿರುವುದೇ? ಸೋಮ, ಹಾಕ್ಲಾ ಟಿವಿನ? ಎಲ್ಲರೂ ಪಟ್ಟಾಭಿಷೇಕದ ಕಾರ್ಯಕ್ರಮವನ್ನು ನೋಡಿ ಕಣ್ಣು ತುಂಬಿಕೊಳ್ಳಿ. ಏಯ್, ಒಂದು ನಿಮಿಷ ಬನ್ನಿ, ನಿಮ್ಮ ಕಣ್ಣು ತುಂಬಿಕೊಳ್ಳಿ, ನೋಡಿ, ಆನಂದಿಸಿ. ಹಾಕ್ಲಾ? ಇದೀಗ ಬಂದ ಸುದ್ದಿ. 10ನೇ ತರಗತಿಯ ಸಪ್ಲಿಮೆಂಟರಿ ಪರೀಕ್ಷೆಯ ಫಲಿತಾಂಶದಲ್ಲಿ ಸಣ್ಣ ಬದಲಾವಣೆ. ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯೇ ತಪ್ಪಾಗಿದೆ. ಹಾಗಾಗಿ ಎಲ್ಲ ಮಕ್ಕಳಿಗೂ 5 ಅಂಕಗಳನ್ನು ಕೊಡಲಾಗಿದೆ. ಯಾವ ಯಾವ ವಿದ್ಯಾರ್ಥಿಗಳು 5 ಅಂಕಗಳು ಅಥವಾ ಅದಕ್ಕಿಂತ ಕಡಿಮೆ ಅಂತರದಿಂದ ಫೇಲ್ ಆಗಿದ್ದೀರೋ ಅವರಿಗೆಲ್ಲ ಸಿಹಿ ಸುದ್ದಿ. ಈ 5 ಅಂಕಗಳಿಂದ ಪಾಸ್ ಆಗಿರುವ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದಿ ಬೆಸ್ಟ್. ಏನ್ ಹೇಳ್ತಿದಾರವ್ವ? ಅತ್ತೆ, ನಮ್ ರಾಣಿ 2 ಮಾರ್ಕ್ಸಿಂದ ಫೇಲ್ ಆಗಿದ್ಲಲ್ಲ, ಅವ್ರೀಗ ಹೆಚ್ಚು ಅಂಕ ಕೊಟ್ಟಿದ್ದಾರೆ. ನನ್ನ ಸೊಸೆ ಪಾಸ್ ಆಗಿದ್ದಾಳತ್ತೆ. ಮನು, ರಾಣಿ ಪಾಸ್ ಆಗಿದ್ದಾಳೆ. ನನ್ನ ಸೊಸೆ ಪಾಸ್ ಆಗ್ಬಿಟ್ಲು. ಏನ್ ನಡೀತದೆ ಅಲ್ಲಿ? ರಾಣಿ ಪಾಸ? ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಈ ಪಟ್ಟ ಬಿಟ್ಕೊಡಂಗಿಲ್ಲ. ನಿನ್ ಪಟ್ಟಕ್ಕೆ ಚಟ್ಟ ಕಂಡ್ಲ. ರಾಣಿ ಯಾವತ್ತಿದ್ರು ರಾಣಿನೇ, ರಾಜ ಯಾವತ್ತಿದ್ರು ಮಹಾರಾಜನೇ ಕಂಡ್ಲ. ನನ್ನ ಮೊಮ್ಮಗ ಮನು ಈ ಮಾಸ್ತಿ ಕೊಪ್ಪಳ ಸಂಸ್ಥಾನಕ್ಕೆ ರಾಜ ಕಂಡ್ಲ. ಏನಾಗ ಎದ್ದಾಳ ಮೇಲೆ ನಿನಗೆ ಹೇಳ್ತಿರೋದು ಎದ್ದಾಳ? ನಿನಗೆ ಹೇಳ್ತಿರೋದು ಎದ್ದಾಳ? ಸುಮ್ಕಿರಜೆ, ಬಾರ ಇತ್ತು ಅಜೇ. ಈ ಸಿಂಹಾಸನ ನಿಂತಲ್ಲ, ಬಾರೋ ಬಾರ ಇತ್ತು. ದ್ಯಾವ್ರು ಬನ್ನಿ, ದ್ಯಾವ್ರು ಬನ್ನಿ. ಪುರೋಹಿತ್ರೆ, ನಡೀಲಿ ಪಟ್ಟಾಭಿಷೇಕ. ಓಂ ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭೀರ್ಯಜತ್ರಾಃ, ಸ್ಥಿರೈರಂಗೈಃ ತುಷ್ಟವಾಗುಂಸಸ್ತನೂಭಿಃ, ವ್ಯಶೇಮ ದೇವಹಿತಂ ದೀರ್ಘಮಾಯುಃ. ರಾಜಾದಿರಾಜಾಯ ಪ್ರಸೇಯಸಾಯಿನೇ ನಮೋ ವಯಂ ಮಹೇಶ್ರವಣಾಯ ಕುರ್ಮಹೇ. ಸಮೇ ಕಾಮನ್ ಕಾಮಕಾಮಾಯ ಮಹ್ಯಂ, ಕಾಮೇಶ್ವರೋ ವೈಶ್ರವಣೋ ದದಾತು ಕುಬೇರಾಯ ವೈಶ್ರವಣಾಯ. ಮಹಾರಾಜಾಯ ನಮಃ. ರಾಜಾದಿರಾಜ ರಾಜಾದಿರಾಜ ರಾಜಮಾರ್ತಾಂಡ ರಾಜಮಾರ್ತಾಂಡ ಗುರತಿಲಕ ರಾಜಗುಣತಿಲಕ ಬಹುಪರಾಗ್ 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 ಬಹುಪರಾಗ್.
ನನ್ನ ಅತ್ತಿಗೆ ಯಾವಾಗ್ಲೂ ಹೇಳ್ತಿದ್ಲು ಪಟ್ಟಿರೋ ಶ್ರಮ ಇನ್ ಯಾವ್ದೋ ರೂಪದಲ್ಲಿ ವಾಪಸ್ ಬರ್ತದೆ ಅಂತ. ಅದಿವತ್ ಬಂದ್ಬಿಡ್ತು. ಅದೇ ನಮಗೂ ಡೌಟ್ ಇತ್ತು, ಆ ಮುಖಕ್ಕೆಲ್ಲ ರಾಜಾರಾಣಿ ಆಗೋ ಯೋಗ್ಯತೆ ಇಲ್ಲ ಅಂತ. ನೋಡಿ ಅಂಕಲ್, ನೋಡಿ ಇದು ನಿಜ ತಾನೇ? ಮಾಕಾಳವ ನಾಣೆಗೂ ಸತ್ಯ ಕಣವ. ನಾನು ಸುಮಾರು ಸಾರಿ ವಿಚಾರಿಸಿದ್ದೀನಿ. ಇದೆಲ್ಲ ನಿಮ್ಮಪ್ಪ ಮಾಡಿರೋ ಅವ್ಯವಹಾರಗಳು. ಆ ಮನುಷ್ಯ ಸರಿ ಇಲ್ಲ ಕಣವ, ಸರಿ ಇಲ್ಲ. ರಾಕ್ಷಸ. ಗೊತ್ತು ಅಂಕಲ್, ನನಗೆ ನಮ್ಮಪ್ಪ ರಾಕ್ಷಸ ಅಂತ ನನಗೆ ಗೊತ್ತು. ನನಗೆ ನಮ್ಮಪ್ಪ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗಿದ್ರು ಪರವಾಗಿರಲಿಲ್ಲ. ಕೋಪ ನೆತ್ತಿಗೆ ಇರತ್ತೆ ನನಗೆ. ಇಷ್ಟು ವರ್ಷ ಆ ಮನುಷ್ಯನ್ನ ಯಜಮಾನ್ರೇ ಅಂತ ಬಾಯಿ ತುಂಬ ಕರಿತಾ ಇದ್ದೆ, ಮನಸಾರೆ ಕರಿತಾ ಇದ್ದೆ. ಯಾವಾಗ ಶಾರದಕ್ಕನ ವಿಚಾರದಲ್ಲಿ ನಿಮ್ಮಪ್ಪನೇ ಖಳನಾಯಕ ಅಂತ ಗೊತ್ತಾಯ್ತೋ ಆಗ ಅವ್ರ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಆಗ ಗೊತ್ತಾಯ್ತು ನಿಮ್ಮಪ್ಪ ಎಷ್ಟೋ ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗೇ ಇದ್ದಾರೆ. ಮಜಾ ಏನು ಕೇಳಿದ್ರೆ ಇದುವರೆಗೂ ಅವರು ಎಲೆಕ್ಷನ್ಗೆ ನಿಂತು ವೋಟೇ ಕೇಳಲಿಲ್ಲ. ಫೋಟೋ ಕೇಳಿದೆ ಹೆಂಗೆಲ್ಲಕ್ಕಾಗತ್ತೆ ಅಂಕಲ್? ಪ್ರತಿ ಸಲನೂ ಮನೆಗೆ ಶಿವನೇ ಹೋಗಿ ಅವ್ರ ಮಾವನಿಗೆ ಓಟ್ ಹಾಕ್ಸ್ಕೊಂಡು ಬರ್ತಾ ಇದ್ದ ಕಣಮ್ಮ. ಅತ್ತಿಗೆ ಟೀನಲ್ಲಿ ಏನೇನೋ ಮಿಕ್ಸ್ ಮಾಡಿ ನನ್ನ ಹೆಂಡ್ತಿಗೆ ಕೊಡ್ತಾರೆ. ಅದನ್ನು ಕುಡಿದ್ಮೇಲೆ ಇವಳು ಓದೋಕ್ಕಾಗದೆ ನಿದ್ದೆ ಮಾಡ್ತಾಳೆ. ಇದನ್ನೆಲ್ಲ ನಾನು ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಇಂದ್ರ, ಇದೇನ ನಿಜಾನಾ? ಅಪ್ಪ ಸಿಗವ್ವ, ಈಗ ಬಂದ? ಇಷ್ಟು ದಿವಸ ನಿನ್ನ ಗಂಟ್ಲಾಗ ಉಸಿರೇ ಇರ್ತಿರ್ಲಿಲ್ಲ. ಯಾರಂದ್ರೆ ಅನಿಸ್ಕೊಂತಿದ್ದೆ, ಇವಾಗೇನೋ ವಾಯ್ಸ್ ರೈಸ್ ಆಯ್ತೈತೆ. ಅದು ಆಗ, ಈಗಲ್ಲ. ನಾನೀಗ ಬಂದಾಯಿತು, ರಾಜ ಆಗಾಯಿತು. ನಿಮಗೆಲ್ಲ ಶಿಕ್ಷೆ ಕೊಡ್ತೀನಿ, ಹುಷಾರಾಗಿರಿ. ನಿಮ್ಮ ಜನ್ಮಕ್ಕಿಷ್ಟು ನನ್ನ ಮೊಮ್ಮಗಳು ಓದಿ ಪಾಸ್ ಮಾಡಿದಾಳಲ್ಲ ಅನ್ನೋ ಖುಷಿನಲ್ಲಿ ನಾನಿದ್ರೆ, ಅಯ್ಯಯ್ಯೋ ಇವಳು ಓದಿ ಪಾಸ್ ಮಾಡಿಬಿಟ್ಲಲ್ಲಪ್ಪ ಅನ್ನೋ ದಿಗಿಲಿನಲ್ಲಿದ್ದೀರೇನು? ಲೇ ನಾಗ, ನಾವು ಮಾಡೋ ಪುಣ್ಯದ ಕೆಲಸದಲ್ಲಿ ಸ್ವಲ್ಪನಾದರೂ ನ್ಯಾಯ ಇದ್ದರೆ ನಮ್ಮನ್ನು ಆ ದೇವ್ರ ತಲೆ ಕಾಯ್ತಾನೆ ಅನ್ನೋದಕ್ಕೆ ಇವ್ರುಗಳೇ ಸಾಕ್ಷಿ ಕಣೋ.